ನಮಸ್ತೆ ಎಲ್ರಿಗೂ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫುಡ್ ಫಾರ್ ಗುಡ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋಂತಹ ರೆಸಿಪಿ ಏನಪ್ಪ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ. ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಸಮಾರಂಭ ಇರಲಿ, ಅದರಲ್ಲಿ ನಾವು ಕೊಡೋ ಊಟದಲ್ಲಿ ಮೇಯ್ನಾಗಿ ಇರೋವಂಥದ್ದೇ ಉಪ್ಪಿನಕಾಯಿ. ಉಪ್ಪಿನಕಾಯಿ ಯಾವುದೇ ಊಟದಲ್ಲೂ ಮೊದಲಿರುತ್ತೆ, ಆದರೆ ಆ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ ಚೆನ್ನಾಗಿರೋವಂಥ ಉಪ್ಪಿನಕಾಯಿನ ನಾವು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಪ್ರತಿಯೊಬ್ಬರಿಗೂ ಬಾಯಲ್ಲಿ ನೀರು ಬರುತ್ತೆ. ಆ ಮಾವಿನಕಾಯಿ ಉಪ್ಪಿನಕಾಯಿನ ನಾವು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೋಸ್ಕರ ನಾನು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಮಾವಿನಕಾಯಿ ನಿಮಗೆ ಸಿಗುತ್ತೆ. ಇದು ಸ್ವಲ್ಪ ಚಿಕ್ಕದೇ ಇದೆ, ಇನ್ನೂ ಸ್ವಲ್ಪ ಬಲ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. 7 ಮಾವಿನಕಾಯಿನ ನಾನು ತೊಗೊಂಡಿದ್ದೀನಿ. ಇದು ನಾನು ಅಂಗಡಿಯಿಂದ ತಂದಿರೋದಲ್ಲ, ನಮ್ಮ ಪಕ್ಕದ ಮನೆಯವರು ಅವರ ತಮಿಳ್ನಾಡಿಂದ ಅವರ ಮಾವಿನಕಾಯಿ ತೋಪಿಂದ ಕಿತ್ಕೊಂಡು ಬಂದಿರೋ ಅಂಥದ್ದು. ಅದರಲ್ಲಿ ಇಷ್ಟು ಮಾವಿನಕಾಯಿನ ನನಗೆ ಕೊಟ್ಟಿದ್ದಾರೆ, ಫ್ರೆಶ್ ಆಗಿದೆ. ಅದರಿಂದ ಜಾಸ್ತಿ ಏನು ತೊಳೆಯೋದು ಬೇಕಾಗಿಲ್ಲ. ಆದ್ರೂ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ನೀರು ಬಿಟ್ಕೊಂಡು ತೊಳಿತಾ ಇದ್ದೀನಿ. ನೀರಲ್ಲಿ ನೋಡಿ ಧೂಳೆಲ್ಲ ಇದ್ದರೆ ಹೋಗಲಿ ಅಂತ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ನೀರಿನ ಪಸೆ ಇರಬಾರ್ದು. ನಾವು ಉಪ್ಪಿನಕಾಯಿ ಮಾಡಬೇಕಾದ್ರೆ ಮೇಯ್ನ್ ವಿಷಯ ಏನಂದರೆ ನೀರಿನ ಪಸೆ ಇರಲೇಬಾರ್ದು. ಒಂದು ಡ್ರಾಪ್ ಕೂಡ ನೀರಿರಬಾರ್ದು, ನೀರಿನ ಪಸೆನೂ ಇರಬಾರ್ದು. ಹಾಗಾಗಿ ಒಂದು ಕ್ಲೀನಾಗಿರೋ ಕಾಟನ್ ಬಟ್ಟೆ ತೊಗೊಂಡು ಈ ಥರ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ಒಂದೊಂದೇ ಮಾವಿನಕಾಯಿನೂ ನೀಟಾಗಿ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ನೀರಿನ ಪಸೆ ಇತ್ತು ಅಂದರೆ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಬೇಗ ಇರುತ್ತೆ. ಆದ್ದರಿಂದ ಬೇಗ ಹಾಳಾಗುತ್ತೆ ಉಪ್ಪಿನಕಾಯಿ. ಹಾಗಾಗಿ ನಾವು ಎಷ್ಟು ಹೈಜೆನಿಕ್ಕಾಗಿ ಈ ಥರ ಮಾಡ್ತೀವೋ, ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ಒಳ್ಳೆಯದು. ನೋಡಿ ತಟ್ಟೆನೂ ಒರೆಸಿಟ್ಕೊಂಡಿದ್ದೀನಿ ನೀರಿನ ಪಸೆ ಇರಬಾರ್ದು ಅಂತ. ಹಾಗೆ ಒಂದು ಮಣೆನೂ ಚಾಕುನೂ ತೊಗೊಂಡು ಇವಾಗ ಈ ಮಾವಿನಕಾಯಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬೀಜ ಏನಾಗಿಲ್ಲ, ಒಂದು ಸಣ್ಣಕ್ಕಿದೆ ಅಷ್ಟೇ. ನೋಡಿ ತುಂಬ ಎಳೆದಿದೆ. ಈ ಥರ ಇದ್ದರೆ ನಮಗೆ ಕಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನೋಡಿ ಈ ಥರ ಒಳಗಿದ್ದು ಬೀಜ ಎಲ್ಲ ತೆಕ್ಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು. ಉಪ್ಪಿನಕಾಯಿಗೆ ನಾವು ಎಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಇನ್ನೊಂದೇನೆಂದರೆ ಉಪ್ಪಿನಕಾಯಿ ವೇಸ್ಟ್ ಆಗಲ್ಲ. ಈಗ ನೀವು ನೋಡಿರ್ಬೋದು ಫಂಕ್ಷನ್ಗಳಲ್ಲೆಲ್ಲ ಉಪ್ಪಿನಕಾಯಿನ ಒಂದಷ್ಟು ಹಾಕಿಸ್ಕೊಳ್ತಾರೆ. ಆದರೆ ಅದು ದೊಡ್ಡ ದೊಡ್ಡ ಪೀಸ್ ಇದ್ದರೆ ಅದನ್ನೆಲ್ಲ ತಿನ್ನಲ್ಲ, ಎಲ್ಲರೂ ವೇಸ್ಟ್ ಮಾಡ್ತಾರೆ. ಅದಕ್ಕಿಂತ ಈ ಥರ ಚಿಕ್ಕ ಪೀಸ್ಗಳಿದ್ರೆ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಳ್ಬೋದು. ಹಾಗಾಗಿ ನಾನು ಸಣ್ಣ ಸಣ್ಣ ಪೀಸೇ ಮಾಡ್ತೀನಿ, ಯಾಕಂದರೆ ಮನೇಲಿ ವೇಸ್ಟ್ ಮಾಡಬಾರ್ದು ಅಂತ. ನೋಡಿ ಎಷ್ಟು ಚಿಕ್ಕದಾಗಿ ಮಾಡಿಟ್ಕೊಂಡಿದ್ದೀನಿ. ಎಲ್ಲದನ್ನು ಇದೇ ಥರ ಕಟ್ ಮಾಡಿಟ್ಕೊಳ್ತೀನಿ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಥರ ಮಾವಿನಕಾಯಿ ಸಿಕ್ಕಿದ್ರೆ ತೊಗೊಂಬಂದು ಈ ಥರ ಕಟ್ ಮಾಡಿ ಉಪ್ಪಲ್ಲಿ ಹಾಕಿಟ್ಕೊಂಡ್ರು ಪರವಾಗಿಲ್ಲ. ನಮ್ಗೆ ಬೇಕಾದಾಗ ಉಪ್ಪಿನಕಾಯಿನ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ಮಾವಿನಕಾಯಿ ಸಿಕ್ಕಿದ್ರೂ ಈ ಥರ ಕಟ್ ಮಾಡಿ ಉಪ್ಪಲ್ಲಿ ಹಾಕಿಟ್ಕೊಳ್ಬೋದು. ಆದರೆ ಏನಂದರೆ ತುಂಬಾ ನೀಟಾಗಿ ನೀರು ಪಸೆ ಇಲ್ದಂಗೆ ಒರೆಸಿ ಕ್ಲೀನಾಗಿ ಮಾಡಿಟ್ಕೊಂಡ್ರೆ ಮಾತ್ರ ನಾವು ಉಪ್ಪಿನಕಾಯಿನ ಎಷ್ಟು ಟೈಮ್ ಬೇಕಾದರೂ ಇಟ್ಕೊಳ್ಬೋದು. ನಾವು ಬೇಕಾಬಿಟ್ಟಿ ಮಾಡಿದ್ರೆ ಉಪ್ಪಿನಕಾಯಿ ಜಾಸ್ತಿ ದಿನ ಉಳಿಯಲ್ಲ. ಅದಕ್ಕೋಸ್ಕರ ತುಂಬಾ ನೀಟಾಗಿ ಕ್ಲೀನಾಗಿ ಮಾಡ್ಕೊಳ್ಬೇಕು. ನೋಡಿ ನಾನು ಎಲ್ಲ ಮಾವಿನಕಾಯಿನೂ ಇದೇ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ತುಂಬ ಟೈಮ್ ಹಿಡಿಯುತ್ತೆ, ಸಣ್ಣಕ್ಕೆ ಕಟ್ ಮಾಡಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿಯಿತು ನನಗೆ ಕಟ್ ಮಾಡೋಕ್ಕೆ. ನೋಡಿ ಎಲ್ಲದು ಇವಾಗ ಕಟ್ ಮಾಡಿ ಆಗಿದೆ. ನೋಡಿ ಒಂದು ತಟ್ಟೆ ಮಾವಿನಕಾಯಿ ಹೋಳಾಗಿದೆ. ನೋಡಿ ನೀವು ನೋಡ್ತಾ ಇರ್ಬೋದು, ಒಂದು ತಟ್ಟೆ ಆಗಿದೆ 7 ಮಾವಿನಕಾಯಿಲಿ. ಇವಾಗ ಇದನ್ನು ನಾನು ಒಂದು ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಈ ಥರ ಒರೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ನೀರಿನ ಪಸೆ ಇರುತ್ತೆ ನೋಡಿ,
ಕಟ್ ಮಾಡಿ ಆದಮೇಲೆ ಪಸೆ ಇರುತ್ತೆ ನೋಡಿ, ಅದೆಲ್ಲ ಹೋಗಲಿ ಅಂತ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬಿಳಿ ಬಟ್ಟೆ ತೊಗೊಂಡು ಅದನ್ನು ನೆಲದ ಮೇಲೆ ಹಾಸಿ, ಮನೆ ಒಳಗಡೆನೆ ನೆಲದ ಮೇಲೆ ಹಾಸಿ ಅದರಲ್ಲಿ ಆರಕ್ಕೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಇದರಲ್ಲಿ ಆರ್ಕೊಳ್ಳಿ. ಅಕಸ್ಮಾತ್ ಒಂದು ಸ್ವಲ್ಪ ನೀರಿನ ಪಸೆ ಇದ್ರೂ ಇದರಲ್ಲಿ ಆರ್ಕೊಳ್ಳುತ್ತೆ ಅಂತ. ಈ ಥರ ಕ್ಲೀನಾಗಿ ಮಾಡಬೇಕು ಯಾವತ್ತೂ ಉಪ್ಪಿನಕಾಯಿ ಮಾಡಬೇಕಾದ್ರೆ. ನಾವು ಬೇರೆ ಅಡುಗೆ ಎಲ್ಲ ಮಾಡ್ದಂಗಲ್ಲ, ಉಪ್ಪಿನಕಾಯಿ ಮಾಡಬೇಕಾದ್ರೆ ತುಂಬಾ ನೀಟಾಗಿ ತಾಳ್ಮೆಯಿಂದ ಮಾಡಬೇಕಾಗುತ್ತೆ. ಅರ್ಜೆಂಟ್ ಮಾಡೋಕ್ಕಾಗಲ್ಲ ಇದರಲ್ಲೆಲ್ಲ. ನೋಡಿ ಇದನ್ನು ಆರಕ್ಕೆ ಹಾಕಿದ್ದೀನಿ, ಒಂದು ಅರ್ಧ ಗಂಟೆ ಆರಕ್ಕೆ ಬಿಟ್ಟಿದ್ದೀನಿ ಅದನ್ನ. ಈ ಕಡೆ ನಾವು ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿಗೆ ಬೇಕಾಗಿರೋಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಇದಕ್ಕೋಸ್ಕರ 1.5 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ. ಹಾಗೆ ಮೆಂತ್ಯ ಎಷ್ಟು ಹಾಕ್ಕೊಳ್ತೀವೋ ಅದ್ರ ಡಬ್ಬಲ್ ಸಾಸಿವೆ ಹಾಕ್ಕೊಳ್ಬೇಕು. 1.5 ಸ್ಪೂನು ಮೆಂತ್ಯಗೆ ನಾನು 3 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 3 ಸ್ಪೂನು ಸಾಸಿವೆ ಹಾಕ್ಕೊಂಡೆ. ಇದೊಂದು ಸ್ವಲ್ಪ ಘಮ ಬರೋವರೆಗೂ ಮಾತ್ರ ಬಿಸಿ ಮಾಡಿದ್ರೆ ಸಾಕು, ಜಾಸ್ತಿ ಏನು ಫ್ರೈ ಮಾಡಬೇಕಾಗಿಲ್ಲ. ಆ ಮೆಂತ್ಯ ಎಲ್ಲ ಒಂದು ಘಮ ಬರುತ್ತೆ ನೋಡಿ ಬಿಸಿ ಆಗಬೇಕಾದ್ರೆ, ಆ ಘಮ ಬಂದರೆ ಸಾಕು. ನಾವು ಇದನ್ನು ಪುಡಿ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸಣ್ಣ ಉರಿಲೇ ಇಟ್ಕೊಂಡಿದ್ದೀನಿ ನಾನೇನು ದೊಡ್ಡ ಉರಿಲಿ ಇಟ್ಕೊಂಡಿಲ್ಲ. ಸಣ್ಣ ಉರಿಲೇ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಕೊಂಡೆ. ನೋಡಿ ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನು ಹಿಂಗನ್ನ ಹಾಕ್ಕೊಳ್ತಾ ಇದ್ದೀನಿ, ಪುಡಿ ಹಿಂಗನ್ನ. ಅದಕ್ಕೆ ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು, ಅದು ಪಾತ್ರೆ ಬಿಸಿ ಇರುತ್ತಲ್ವ ಅದರಲ್ಲೇ ಬಿಸಿ ಆಗುತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸಾರಿ ಸ್ಟವ್ ಆನ್ ಮಾಡಿಕೊಂಡು ಅದೇ ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಣ್ಣಳ್ತೆಲೆ ಉಪ್ಪು ಹಾಕ್ಕೊಂಡಿದ್ದೀನಿ, ನೀವು 2 ಹಿಡಿ ಉಪ್ಪು ಹಾಕ್ಕೊಂಡ್ರೆ ಸಾಕು. ಕಲ್ಲುಪ್ಪನ್ನೇ ಹಾಕ್ಕೊಂಡು ನಾನು ಚೂರು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಮಾಡಿಕೊಂಡು ಇದನ್ನು ಬೇಕಿದ್ದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೋದು. ನಾನೇನು ಪುಡಿ ಮಾಡ್ಕೊಳ್ಳಲ್ಲ, ನಾನು ಹಾಗೆ ಹಾಕ್ತೀನಿ ಡೈರೆಕ್ಟಾಗಿ. ಯಾಕಂದರೆ ಅದು 1-2 ದಿನ ಆಗಬೇಕಾದ್ರೆ ಉಪ್ಪೆಲ್ಲ ನೀರಾಗುತ್ತೆ. ಹಾಗಾಗಿ ಏನು ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವರು ಪುಡಿ ಮಾಡಿ ಹಾಕ್ಕೊಳ್ತಾರೆ, ನಾನೇನು ಪುಡಿ ಮಾಡಲ್ಲ, ಹಾಗೆ ಹಾಕ್ಕೊಳ್ತೀನಿ. ಜಸ್ಟ್ ಒಂದು ಸರಿ ಬಿಸಿ ಮಾಡ್ತೀನಿ ಅಷ್ಟೇ. ಈ ಕಡೆ ಬಂದರೆ ನಾವು ಇಲ್ಲಿ ಆರಕ್ಕೆ ಹಾಕಿಟ್ಕೊಂಡಿದ್ವಲ್ಲ ಮಾವಿನಕಾಯಿನ, ಅದನ್ನು ಎತ್ತಾ ಇದ್ದೀನಿ. ಅರ್ಧ ಗಂಟೆ ಮನೆ ಒಳಗಡೆನೇ ಆರಕ್ಕೆ ಹಾಕಿದ್ದೀನಿ. ನೀರಿನ ಪಸೆ ಎಲ್ಲ ಒರೆಸಿ ತೆಗೆದಿದ್ದೀನಿ, ಹಾಗಾಗಿ ಅಷ್ಟೇ ನೀರಲ್ಲ. ಹಾಗಾಗಿ ನಾನೊಂದು ಅರ್ಧ ಗಂಟೆ ಹಾಕ್ಕೊಂಡೆ ಅಷ್ಟೇ. ಇವಾಗ ಇದನ್ನು ಒಂದು ಕ್ಲೀನಾಗಿರುವಂಥ ಸ್ಟೀಲಿನ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಆ ಪಾತ್ರೆಯಲ್ಲೂ ಅಷ್ಟೇ ನೀರಿನ ಪಸೆ ಇರಬಾರ್ದು, ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಹಾಕ್ಕೊಳ್ಬೇಕು. ನೋಡಿ ಈ ಸ್ಟೀಲಿನ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಆವಾಗಲೇ ಬಿಸಿ ಮಾಡಿ ಇಟ್ಕೊಂಡಿರೋಂಥ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಆವಾಗಲೇ ಮೆಂತ್ಯ ಮತ್ತು ಸಾಸಿವೆ ಹುರ್ಕೊಂಡಲ್ವ, ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದೊಂದು ಅರ್ಧ ಕಪ್ನಷ್ಟು ಆಗಿದೆ. ಅದೇ ಅಳತೆ ಕಪ್ನಲ್ಲಿ 3/4 ಕಪ್ನಷ್ಟು ಮೆಣಸಿನ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಮೆಂತ್ಯ ಸಾಸಿವೆ ಪುಡಿಗೆ 3/4 ಕಪ್ನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ನೀವು 1 ಕಪ್ ಬೇಕಿದ್ದರೂ ಹಾಕ್ಕೊಳ್ಬೋದು, ಪರವಾಗಿಲ್ಲ. ಯಾಕೆಂದರೆ ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಸಿಗುತ್ತೆ. ಹಾಗೆ ಒಂದು 3 ಟೀ ಸ್ಪೂನಷ್ಟು ಅರಿಶಿನದ ಪುಡಿನೂ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಬೆರೆಯೋ ಹಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೌಟಲ್ಲೂ ಅಷ್ಟೇ ನೀರಿನ ಪಸೆ ಇರಬಾರ್ದು. ನಾವು ಒಳ್ಳೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೈ ಹಾಕಬಾರ್ದು ಇದಕ್ಕೆ, ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ನೋಡಿ ಮಿಕ್ಸ್ ಮಾಡಿ ಆದಮೇಲೆ ಈ ಥರ ಆಗಿದೆ. ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು
ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 200 ಗ್ರಾಮ್ಸ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 200 ಗ್ರಾಮ್ಸ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನಾವು ಮಾಮೂಲಿಯಾಗಿ ಬಳಸೋ ಅಂತಹ ಅಡುಗೆ ಎಣ್ಣೆನೂ ಆಗುತ್ತೆ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಇನ್ನೂ ಒಳ್ಳೆಯದು, ಘಮ ಚೆನ್ನಾಗಿರುತ್ತೆ. ಅದಕ್ಕೆ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಹಾಕ್ಕೊಂಡೆ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ನಾವಿಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಉಪ್ಪಿನಕಾಯಿಗೆ. ಅದಕ್ಕೇ 1 ಹಿಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡೆ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಅದು ಬಿಸಿ ಆದ ತಕ್ಷಣ ತೆಗೆದು ಈ ಉಪ್ಪಿನಕಾಯಿ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡೆ ನೋಡಿ. ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಕ್ಲೀನಾಗಿ ಆ ಎಣ್ಣೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಸೌಟಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ನೀರು ಹಾಕ್ತಾ ಇಲ್ಲ, ನೀವು ನೋಡ್ತಾ ಇರ್ಬೋದು. ಬರೀ ಎಣ್ಣೆಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ, ನೀರು ಹಾಕಲ್ಲ. ಅದು ಉಪ್ಪು ಹಾಕಿರೋದ್ರಿಂದ ನಾವಿನ್ನು 2 ದಿನ ಬಿಟ್ಟು ನೋಡಬೇಕಾದ್ರೆ ಚೆನ್ನಾಗಿ ಗ್ರೇವಿ ಥರ ಆಗಿರುತ್ತೆ ಮಸಾಲೆ ಎಲ್ಲ. ಹಾಗೆ ಮಾವಿನಕಾಯಿ ಪೀಸ್ಗೂ ಚೆನ್ನಾಗಿ ಎಳ್ದಿರುತ್ತೆ ಉಪ್ಪು ಖಾರ ಎಲ್ಲ. ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಆವಾಗಲೇ ಆರಕ್ಕೆ ಹಾಕಿಟ್ಕೊಂಡಿದ್ನಲ್ವ ಬಿಳಿ ಬಟ್ಟೆ, ಅದೇ ಬಟ್ಟೆನ ಬಾಯಿ ಮುಚ್ತಾ ಇದ್ದೀನಿ ಅದೇ ಬಟ್ಟೆಯಲ್ಲಿ. ಯಾಕೆಂದರೆ ಇದಕ್ಕೆ ಗಾಳಿ ಆಡಬಾರ್ದು, ಹಾಗಾಗಿ ಟೈಟಾಗಿ ಒಂದು ದಾರನೂ ಕಟ್ತಾ ಇದ್ದೀನಿ. ದಪ್ಪ ಬಟ್ಟೆ ಮುಚ್ಚಿ ಅದಕ್ಕೆ ಟೈಟಾಗಿ ಒಂದು ದಾರ ಕಟ್ತಾ ಇದ್ದೀನಿ. ನಾವು ಮುಚ್ಚಿಟ್ರೆ ಅದಕ್ಕೆ ಗಾಳಿ ಆಡುತ್ತೆ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಗಾಳಿ ಆಡಬಾರ್ದು, ಉಪ್ಪಿನಕಾಯಿಗೆ ಕೆಟ್ಟೋಗುತ್ತೆ. ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. 2 ದಿನ ಇದನ್ನು ಹಾಗೆ ನೆನೆಯಕ್ಕೆ ಬಿಡಬೇಕು. 2 ದಿನ ಆದಮೇಲೆ ನೋಡಿ ಬಿಚ್ಚಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಗ್ರೇವಿ ಆಗಿದೆ ನೋಡಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ ಅಂತ. ಘಮ್ ಅಂತ ಇದೆ, ಇದು ಮನೆ ಎಲ್ಲ ಘಮ್ ಅಂತ ಇದೆ. ಉಪ್ಪಿನಕಾಯಿ ಅಂತೂ ಸೂಪರ್ ಆಗಿದೆ. ನೀವು ಇದನ್ನು ಒಂದು ಸರಿ ಮಾಡಿ ತಿಂದರೆ ಬಿಡೋದೇ ಇಲ್ಲ. ಪ್ರತಿಯೊಬ್ಬರು ಮನೇಲಿ ಕೇಳಿ ತಿಂತಾರೆ ಉಪ್ಪಿನಕಾಯಿನ, ಮುಗಿಯೋವರೆಗೂ ಬಿಡಲ್ಲ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ, ಅಷ್ಟು ಘಮ್ ಅಂತ ಇದೆ ಉಪ್ಪಿನಕಾಯಿ. ನಾನು ನಮ್ಮ ಪಕ್ಕದ ಮನೆಯವ್ರಿಗೂ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ಇದನ್ನು ನಾನು ಈ ಥರ ಗಾಜಿನ ಬಾಟ್ಲಿಗೆ ಎತ್ತಿಟ್ಕೊಳ್ತೀನಿ. ಪ್ಲಾಸ್ಟಿಕ್ಕಿಗೆ ಹಾಕೋದಕ್ಕಿಂತ ಗಾಜಿನ ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಹಾಗಾಗಿ ನಾನು ಎಷ್ಟು ಗಾಜಿನ ಬಾಟ್ಲ್ ಇದೆಯಾ ಮನೇಲಿ ಅಷ್ಟು ಗಾಜಿನ ಬಾಟ್ಲಿಗೆ ಎಲ್ಲ ಹಾಕಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಆ ಭರಣಿ ಬರುತ್ತೆ ನೋಡಿ, ಉಪ್ಪೆಲ್ಲ ಹಾಕಿಡ್ತೀವಿ ನಾವು, ಆ ಥರ ಭರಣಿಲೂ ಹಾಕಿಡ್ಬೋದು. ಯಾವುದೇ ಕಾರಣಕ್ಕೂ ಗಾಳಿ ಆಡಬಾರ್ದು, ಮಾತ್ರ ಫುಲ್ಲು ಕ್ಲೋಸಾಗಿ ಮುಚ್ಚಿಡಬೇಕು. ಈ ಮಾವಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಎಲ್ಲ ರೆಸಿಪಿಗಳದ್ದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ನೋಡ್ತಿರ್ಬೋದು, ಬಾಟ್ಲಿಗೆ ಈ ಥರ ಫುಲ್ ಹಾಕಿ ನೀಟಾಗಿ ಮುಚ್ಚಿಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಗಾಳಿ ಆಡಬಾರ್ದು. ಇದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಟು ಬೇಕಿದ್ರೆ ನೀವು ಮುಚ್ಬೋದು, ಆವಾಗ ಫುಲ್ಲು ಕ್ಲೋಸ್ ಆಗುತ್ತೆ, ಗಾಳಿ ಆಡಲ್ಲ. ಇಂಥದ್ದೇ ಸ್ಪೆಷಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.